ಕರ್ನಾಟಕ ರಾಜ್ಯ ಸರ್ಕಾರ ಭಾರತ್ ಜೋಡೋ ಸಂಘಟನೆ ಪ್ರಯುಕ್ತ ಏನು ಎಲ್ಲ 16 ವರ್ಷದಿಂದ 35 ವರ್ಷದ ಒಳಗಡಿನ ಎಲ್ಲ ಯುವಕರು ಮತ್ತೆ ಯುವತಿಯರಿಗೆ ಏನು ನೋಂದಣಿ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಪ್ರಕಟಣೆ ಮಾಡಿದೆ. ಅದು ಇನ್ನೊಂದು 2 ದಿವಸದ ಬಾಕಿ ಇರೋದ್ರಿಂದ ದಯವಿಟ್ಟು ಎಲ್ಲ ಗ್ರಾಮಗಳಲ್ಲಿ ಯುವಕರು ಈ ಸಂಘಟನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಮುಖ್ಯವಾಗಿ ಏನು ನಮ್ಮ ಕರ್ನಾಟಕದ ವೆಬ್ಸೈಟ್ ಇದೆ ಅದರಲ್ಲಿ ಲಾಗಿನ್ ಆಗಿ ಎಲ್ಲರೂ ಅವ್ರ ಮೆಂಬರ್ಶಿಪ್ ಮಾಡ್ಕೋಬೇಕು. ಇನ್ನೇನು 2 ದಿವಸ ಟೈಮ್ ಇದೆ. ಆ ಕಾಲಾವಕಾಶದಲ್ಲಿ ಅವರೆಲ್ಲ ಸಂಘಟನೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಸಂಘಟನೆ ಅಭಿವೃದ್ಧಿ ಆಗೋದಕ್ಕೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ಸಂಘಟನೆಗೆ 10 ಲಕ್ಷದಂತೆ ಸಹಾಯಧನವನ್ನು ಕ್ರೀಡಾ ಇಲಾಖೆಯಿಂದ ಯೋಜನಾ ಮತ್ತು ಕ್ರೀಡಾ ಇಲಾಖೆಯಿಂದ ಈಗಾಗಲೇ ಘೋಷಣೆ ಮಾಡಿದೆ ನಮ್ಮ DK ಶಿವಕುಮಾರ್ ಸರ್ಕಾರ. ದಯವಿಟ್ಟು ಇದನ್ನೆಲ್ಲರೂ ಸದುಪಯೋಗ ಪಡ್ಕೊಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಸುಮಾರು ಜನಗಳು ಮಾಹಿತಿಯ ಕೊರತೆ ಇರೋದ್ರಿಂದ ಸುಮಾರು ಜನಗಳು ಮಾಡದೇ ಇರೋ ಬಾಕಿ ಇದೆ. ಪಟ್ಟಣ ಹಾಗೂ ಗ್ರಾಮಾಂತರದಲ್ಲಿ ತಾವೆಲ್ಲರೂ ಈಗಲಿಂದನೇ ಅದು ಸಿಂಪಲ್ ಆಗಿದೆ. ಆ ವೆಬ್ಸೈಟ್ಗೆ ಹೋಗಿ ತಮ್ಮ ಆಧಾರ್ ಕಾರ್ಡು ಮತ್ತು ಅವರ ಏಜ್ ಪ್ರೂಫು ಮುಖಾಂತರ ಅವರ ಫೋಟೋ ಕೊಡೋ ಮುಖಾಂತರ ಆನ್ಲೈನಲ್ಲಿ ಅವರು ನೋಂದಣಿ ಮಾಡ್ಕೊಳ್ಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗ್ರಾಮಗಳಲ್ಲೂ ಮಾಡ್ಬೋದು. ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಪಂಚಾಯತಿ ಮಟ್ಟಕ್ಕೆ ಅವರು ಪಂಚಾಯತಿಗಳಲ್ಲಿ ಮಾಡ್ಕೋಬಹುದು. ಟೌನ್ ಅಲ್ಲಿ ವಾರ್ಡ್ ಮಟ್ಟಕ್ಕೆ ಅವರು ನೋಂದಣಿ ಮಾಡ್ಕೋಬಹುದು. ನಗರಸಭೆಯಲ್ಲಿ ಒಂದು ಸಂಘಕ್ಕೆ 100 ಜನ ತರ ಮಾಡಿದ್ದಾರೆ. ಮಹಿಳೆಯರು ಇದೆ, 16 ರಿಂದ 35 ವರ್ಷಕ್ಕೆ ಮಹಿಳೆಯರು ಕೂಡ ಅವಕಾಶ ಇದೆ. ಅವರ ವೆಬ್ಸೈಟ್ ಅಲ್ಲಿ ಹೋಗಿ ಎನ್ರೋಲ್ ಮಾಡ್ಕೋಬಹುದು. ಆ ಪಂಚಾಯತಿಗೆ ಒಂದು ಸಂಘ, ವಾರ್ಡ್ಗೊಂದು ಸಂಘ, 2-3 ವಾರ್ಡ್ಗೆ ಸೇರಿ ಒಂದು ಸಂಘ ಇಲ್ಲ ವಾರ್ಡ್ಗೊಂದು ಸಂಘ ತರ ಮಾಡ್ತಾರೆ. ಅದನ್ನ 10 ಲಕ್ಷ ತರ ಅದನ್ನ ಮಾಡ್ಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಉದ್ದೇಶ ಕ್ರೀಡಾ ಚಟುವಟಿಕೆ ಆಗ್ಬೋದು, ಯುವಕರಿಗೆ ಯುವ ಸಂಘಟನೆ ಆಗೋದಕ್ಕೋಸ್ಕರ ಭಾರತ್ ಜೋಡೋ ಅಂತ ಒಂದು ಹೆಸರು ಕೊಟ್ಟು ಅದನ್ನ ಮಾಡ್ತಾ ಇದೆ.